ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 37ನೇ ಅಧ್ಯಾಯ ಅದರ 28ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಯೆಹೋವನು ನ್ಯಾಯವನ್ನು ಮೆಚ್ಚುವವನು, ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವವನಲ್ಲ. ಅವರು ಸದಾಕಾಲವು ಸುರಕ್ಷಿತರಾಗಿರುವರು, ದುಷ್ಟರ ಸಂತತಿ ತೆಗೆದು ಹಾಕಲ್ಪಡುವುದು. ಹಲ್ಲೆಲೂಯಾ. ಬೇರೆ ಈ ಒಂದು ವಾಕ್ಯದಲ್ಲಿ ನಾವು ನೋಡುವುದಾದರೆ, ಯೆಹೋವನು ನ್ಯಾಯವನ್ನ ಮೆಚ್ಚುವ ದೇವರಾಗಿದ್ದಾನೆ, ತನ್ನ ಭಕ್ತರನ್ನ ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನೀವು ಅನೇಕ ಒಂದು ಪರಿಸ್ಥಿತಿಗಳಲ್ಲಿ, ಅನ್ಯಾಯವಾದಂಥ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ಅನೇಕರು ನಿಮಗೆ ನ್ಯಾಯ ವಿರುದ್ಧವಾಗಿ ನಿಮಗೆ ಬರಬೇಕಾಗಿರುವಂಥ ನ್ಯಾಯವನ್ನ ತಪ್ಪಿಸಿ ಅನ್ಯಾಯವನ್ನ ನಿಮಗೆ ಮಾಡ್ತಾ ಇರ್ಬೋದು. ಆದರೆ ನೀವು ಕುಂದಿ ಹೋಗುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀವು ನಂಬಿರುವಂತ ದೇವರು, ಆತನು ನ್ಯಾಯವನ್ನ ಮೆಚ್ಚುವವನಾಗಿದ್ದಾನೆ. ಆತನು ನಿಮ್ಮ ಪರವಾಗಿದ್ದು, ಪಕ್ಷವಾಗಿದ್ದು, ನಿಮಗೆ ಬೇಕಾದ ನ್ಯಾಯವನ್ನ ಆತನು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಯಾವಾಗಲೂ ನ್ಯಾಯವನ್ನ ಮೆಚ್ಚುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಭಕ್ತರನ್ನ ಎಂದಿಗೂ ಕೈ ಬಿಡುವ ದೇವರಲ್ಲ. ನಿಮ್ಮನ್ನ ಎಂದಿಗೂ ಆತನು ಕೈ ಬಿಡುವ ದೇವರು ಅಲ್ಲ. ದೇವರೇ ಇಲ್ಲಿ ವಾಕ್ಯನ ಹೇಳ್ತಾ ಇದ್ದಾರೆ, ದುಷ್ಟರ ಸಂತತಿ ತೆಗೆದು ಹಾಕಲ್ಪಡುವುದು ಎಂಬುದಾಗಿ. ಹಲ್ಲೆಲೂಯಾ. ಖಂಡಿತವಾಗಿಯೂ ದುಷ್ಟರ ಸಂತತಿ ತೆಗೆದು ಹಾಕಲ್ಪಡುತ್ತದೆ. ಆದ್ರೆ ನಾವು ದೇವರ ಮುಂದೆ ಯಥಾರ್ಥವಾಗಿಯೂ, ನೀತಿಯಿಂದಲೂ, ನ್ಯಾಯದಿಂದಲೂ, ಆತನ ಆಜ್ಞೆಗಳಿಗೆ ವಿಧೇಯರಾಗಿ ನಾವು ಜೀವಿಸುವಾಗ ಖಂಡಿತವಾಗಿಯೂ ಆತನು ನಮ್ಮ ಪರವಾಗಿದ್ದು, ಪಕ್ಷವಾಗಿದ್ದು, ನ್ಯಾಯವನ್ನ ಮೆಚ್ಚಿ ನಮ್ಮನ್ನೆಂದಿಗೂ ಆತನು ಕೈ ಬಿಡದೆ, ತೊರೆಯದೆ ಆತನು ನಮ್ಮನ್ನ ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಂಬಿಕೆಯಿಂದ ಇರ್ರಿ, ಸೋತು ಹೋಗಬೇಡ್ರಿ. ದೇವರು ನಮ್ಮ ಪಕ್ಷವಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರವಾಗಲಿ ದೇವರೇ. ಅಪ್ಪ, ನೀವು ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನೀನು ಕರ್ತನೆ ನ್ಯಾಯವನ್ನ ಮೆಚ್ಚುವ ದೇವರು. ಅಪ್ಪ, ನಿನ್ನ ಭಕ್ತರ ಪರವಾಗಿ ನೀನು ಕರ್ತನೆ ನ್ಯಾಯವನ್ನ ಒದಗಿಸಿಕೊಡುವ ದೇವರು. ನೀನು ಎಂದಿಗೂ ಕರ್ತನೆ ಸಪ್ಪ ನಿನ್ನ ಭಕ್ತರನ್ನ ತೊರೆಯುವ ದೇವರು ನೀನಲ್ಲ ಸ್ವಾಮಿ. ಆದರೆ ಭಕ್ತರಿಗೆ ವಿರೋಧವಾಗಿ ಹೋರಾಡುವಂತ ಎಲ್ಲ ದುಷ್ಟರ ಸಂತತಿ ತೆಗೆದು ಹಾಕಲ್ಪಡುವುದೆಂಬುದಾಗಿ ನೀನು ವಾಗ್ದಾನ ಕೊಟ್ಟಿದ್ದೀಯ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾರೆಲ್ಲ ಕರ್ತನೆ ಅಪ್ಪ ಇಗೋ ಈ ಒಂದು ಪರಿಸ್ಥಿತಿಗಳಲ್ಲಿ ಅನ್ಯಾಯದಲ್ಲಿ ಸಿಲುಕಿಕೊಂಡು ಸ್ವಾಮಿ, ಅನ್ಯಾಯವಾದಂತ ಅಪ್ಪ ಕರ್ತನೆ ಆರೋಪಗಳನ್ನ ಅವರ ಮೇಲೆ ಹಾಕಿಕೊಂಡು ಕರ್ತನೆ ಅಪ್ಪ ಸಿಲುಕಿಕೊಂಡಿದ್ದಾರೋ ಅವರೆಲ್ಲರನ್ನ ದೇವರೇ ನೀನು ಬಿಡಿಸಿ ನಿನ್ನ ನ್ಯಾಯವನ್ನ ಕೊಟ್ಟು ನಡೆಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆ, ಆಮೆನ್. ಪ್ರೇಸ್ ದ ಲಾರ್ಡ್ ಪ್ರೇರೆ. ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.